ವಿಶ್ವ ಶಾಂತಿಗೆ ಬಂಧುತ್ವ ಸಂದೇಶ ಸಾರುವುದೇ ಆರ್ಎಸ್ಎಸ್ ಮೂಲ ಉದ್ದೇಶ. ರಘುನಂದನ್ ಗಂಗಾವತಿ 1925ರಲ್ಲಿ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರ್ ಅವರಿಂದ ಸ್ಥಾಪಿಸಲ್ಪಟ್ಟ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವ ಪೂರೈಸಿಕೊಂಡಿದ್ದು, ಭಾರತದ ಭವ್ಯ ಪರಂಪರೆ, ಸಂಸ್ಕೃತಿ, ಹಿಂದುತ್ವ ಸೇರಿದಂತೆ ವಿಶ್ವ ಮಟ್ಟದಲ್ಲಿ ಬಂಧುತ್ವ ಸಂದೇಶವನ್ನು ಸಾರಲಾಗುತ್ತದೆ ಎಂದು ಸಂಘದ ಪ್ರಜ್ಞಾ ಪ್ರವಾಹದ ಸಹ ಸಂಯೋಜಕರಾದ ರಘುನಂದನ್ ತಿಳಿಸಿದರು. ಅವರು ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ನಿರ್ಮಿಸಲಾದ ಕಿಷ್ಕಿಂಧ ಶತಾಬ್ದಿ ವೇದಿಕೆ ಸಮಾರಂಭ ಉದ್ದೇಶಿಸಿ ಮಾತನಾಡಿದರು. ಭಾರತದ ಒಂದು ಪುಣ್ಯ ಭೂಮಿ ಹಾಗೂ ಕರ್ಮಭೂಮಿಯಾಗಿದ್ದು, ಹಲವು ಅರಸರು, ಪಾಳಿಗಾರರು ಆಳ್ವಿಕೆಯಿಂದ ಸಂಪದ್ಭರಿತ ಪ್ರದೇಶವನ್ನಾಗಿಸಿದ್ದಾರೆ. ವ್ಯಕ್ತಿ ನಿರ್ಮಾಣದಿಂದ ನಿರ್ಮಾಣ ಎಂಬ ತತ್ವ ಅಡಿಯಲ್ಲಿ ಆರಂಭಗೊಂಡ ಸ್ವಯಂ ಸೇವಕ ಸಂಘ ದೇಶಕ್ಕೆ, ಧರ್ಮಕ್ಕೆ, ಹಿಂದುತ್ವಕ್ಕೆ ಗಂಡಾಂತರ ಬಂದಾಗ ಶಿಸ್ತಿನ ಸಿಪಾಯಿಗಳಂತೆ ಕಾರ್ಯಪ್ರವೃತ್ತರಾಗುತ್ತಾರೆ. ಯಾರನ್ನೂ ದ್ವೇಷಿಸುವ ಉದ್ದೇಶ ಇಲ್ಲ, ದ್ವೇಷ ಮಾಡುವವರನ್ನು ಎಂದೂ ಬಿಡುವುದಿಲ್ಲ ಎಂಬ ಹಿನ್ನೆಲೆಯನ್ನ ಹೊಂದಿಟ್ಟು ಒಟ್ಟಾರೆ ದೇವಗಿಂತಲೂ ದೇಶ ದೊಡ್ಡದು ಎಂಬ ಉದ್ದೇಶ ಹೊಂದಿದೆ ಎಂದು ಅತ್ಯಂತ ಮಾರ್ಮಿಕವಾಗಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿ ಚಿನಿವಾಲರ್ ಉಪಸ್ಥಿತರಿದ್ದರು.
ಇದು ನಮ್ಮ ಸಾಧನೆ. ಆ ಕಡೆ ಪಟ್ಟರು ಭಾರತ ಹಾಕಲಿಲ್ಲ. ಆ ಕಡೆಯಿಂದ ತುಂಬಾ ಜನ ನಮ್ಮ ಬಗ್ಗೆ ಭಕ್ತಿಯಿಂದ ತಂದುಕೊಂಡು ಹೂವನ್ನು ಹಾಕ್ತಾ ಇರ್ತಾರೆ. ಅಕಸ್ಮಾತ್ ನಮ್ಮ ತಲೆ ಮೇಲೂ ಟೋಪಿ ಮೇಲೂ ಬಿದ್ದಿರುತ್ತೆ, ಕೆಲವು ಟೋಪಿ ಮೇಲೆಲ್ಲ ನಿಂತುಬಿಟ್ಟಿದ್ದೀವಿ. ಎಂಥವರು ಸ್ವಲ್ಪ ಮಟ್ಟಿಗೆ ತಲೆಗೇರುವ ಪ್ರಸಂಗ, ವಾ ನನ್ನ ಕೆಲಸ ಬರಲಿಕ್ಕಿರ್ಬೋದು, ನನಗೆ ಹಾಕ್ತಾ ಇದ್ದಾರೆ. ಸ್ವಯಂ ಸೇವಕರ ತಿಳುವಳಿಕೆ ಇಲ್ಲ. ಯಾವ ಪಥದಲ್ಲಿ ಸಂಚಲನ ಮಾಡ್ತಾ ಬಂದ್ರೋ ಆ ಪಥವನ್ನು ಸ್ವಲ್ಪ ಮುಂಚೆ ನೋಡದೆ ಹೆಣ್ಮಕ್ಳು, ತಾಯಂದರು, ಹಿರಿಯರು ಇಷ್ಟು ಉತ್ಸಾಹದಿಂದ ರಂಗೋಲಿಯನ್ನು ಹಾಕ್ತಾ ಇದ್ದಾರೆ. ಮನೆಯಲ್ಲಿ ತಮ್ಮ ಮನೆಯನ್ನು ಯಾವ ರೀತಿ ಶೃಂಗಾರ ಮಾಡ್ತಾರೋ ಆ ರೀತಿ ಶೃಂಗಾರ ಮಾಡುವಾಗ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂದರೆ ಹಿಂದೂ ಸೈನಿಕರು ಬರ್ತಾ ಇದ್ದಾರೆ, ಅವರು ಸ್ವಾಗತ ಮಾಡಬೇಕು ಅನ್ನುವ ಭಾವ. ಅಂತಹ ಮಹಾನ್ ಭಾರತ ಮಾತೆ ಮಗಳು ಕರ್ನಾಟಕ ಮಾತೆ. ಹಾಗಾಗಿ ನನ್ನ ಕರ್ನಾಟಕ ಮಾತೆಗೆ ಜೈ, ಅದು ಭಾರತ ಮಾತೆಗೆ ಜೈ ಕೂಡ ಹೌದು. ನಾನೊಬ್ಬ ಒಳ್ಳೆಯ ಭಾರತ ಭಕ್ತ ಆಗುವುದು ಅಂದರೆ ನಾನೊಬ್ಬ ಕನ್ನಡಿಗ ಆಗುವುದು ಹೌದು. ನಾನೆಲ್ಲ ಇಲ್ಲಿ ಕೂತಿರೋರೆಲ್ಲರೂ ಕೂಡ ದೇಶಭಕ್ತರೇ ಆಗಿದ್ದರಿಂದ ಒಂದು ಸ್ವಲ್ಪ ಕೈ ಎತ್ತಿಸೋಣ ಅಂತ ನನಗೆ ಅನ್ನಿಸ್ತಾ ಇದೆ. ನಾನು ಮಾತೃಭಾಷೆಯಲ್ಲಿ ಅರ್ಥಾತ್ ಕನ್ನಡದಲ್ಲೋ ಮರಾಠಿಯಲ್ಲೋ ತೆಲುಗಿನಲ್ಲೋ ನನ್ನ ಸಹಿ ಮಾಡ್ತಾ ಇದ್ದೀನಿ ಅನ್ನೋರೆಲ್ಲ ಕೈ ಮೇಲೆ ಮಾಡಿ ನೋಡಿ. ಇಷ್ಟೆಲ್ಲ ದೇಶಭಕ್ತರೇ ಇದ್ದೀವಿ. ಇವತ್ತು ಹೇಳಿ ಕೇಳಿ ಕರ್ನಾಟಕ ರಾಜ್ಯೋತ್ಸವನೂ ಇದೆ, ದೇಶಭಕ್ತರು ಹೌದು. ನಾನು ಇವತ್ತಿನಿಂದ ಇನ್ನು ಮುಂದೆ ಕನ್ನಡದಲ್ಲೇ ಸಹಿ ಮಾಡ್ತೀನಿ ಅಂತ ತೀರ್ಮಾನ ಮಾಡಿದವರೆಲ್ಲರೂ ಕೈ ಮೇಲೆ ಮಾಡಿ ನೋಡೋಣ. ಇದು ಕೇವಲ ಗಣವೇಶಧಾರಿ ಸ್ವಯಂ ಸೇವಕರಿಗಲ್ಲ, ಉಳಿದವ್ರಿಗೂ. ಡಾಕ್ಟ್ರು ಕೈ ಎತ್ತಿದ್ದಾರೆ, ಭಾಳ ಸಂತೋಷ, ಕೈ ಬಿಡಿ. ಈ ರೀತಿ ಸಂಘ ಹೊರಟಿರುವುದು ಈ ದೇಶದ ಎಲ್ಲ ರೀತಿಯ ವೈವಿಧ್ಯಗಳು ಇದೆಲ್ಲ ಇದ್ರೂ ಇದಕ್ಕಿಂತ ದೊಡ್ಡದಾದ್ದೇನು ಅಂದರೆ ನಾವೆಲ್ಲ ಭಾರತ ಮಾತೆಯ ಮಕ್ಕಳು, ನಾವೆಲ್ಲ ಹಿಂದೂಗಳು. ಹಾಗಾಗಿ ನನ್ನ ಜೀವನದಲ್ಲಿ ನಾನು ದೇಶಭಕ್ತಿಯನ್ನು ಸಣ್ಣ ಸಣ್ಣ ವಿಷಯಗಳಿಂದ ಶುರು ಮಾಡ್ತೀನಿ. ಮತ್ತು ವಾಪಸ್ ಹೋಗೋಣ. ನೆಹರು ಹೇಳಿದ್ರು, I will crush this fascist organization with all my might. If necessary, I will bring forces from outside. ನಾನು ನನ್ನ ಸರ್ವಶಕ್ತಿಯನ್ನು ಹಾಕಿ RSS ಅನ್ನು ತುಳಿತೀನಿ. ನನ್ನ ಹತ್ರ ಇರುವ ಶಕ್ತಿ ಸಾಲಿಲ್ಲ ಅಂದರೆ ವಿದೇಶದಿಂದ ಶಕ್ತಿಯನ್ನು ತರ್ತೀನಿ ಎಂದರು. ಹೇಳಿದವರು ಯಾರು? ಈ ದೇಶದ ಪ್ರಧಾನಮಂತ್ರಿಗಳು. ಯಾರನ್ನ ತುಳಿಯಕ್ಕೆ? ನಮ್ಮಂಥ ಸಾಮಾನ್ಯ ಸ್ವಯಂ ಸೇವಕರು ತಮ್ಮ ಜೀವನದ ಎಲ್ಲ ಕಷ್ಟಗಳನ್ನು ಅನುಭವಿಸಿ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನೋಕ್ಕೋಸ್ಕರ ಮಾಡಿದಂಥ ಕೆಲಸಕ್ಕೆ ಅವರು ತಮ್ಮ ಸರ್ವ ಪ್ರಯತ್ನವನ್ನು ಮಾಡಿದ್ರೂ ಆಗಲಿಲ್ಲ. ಯಾಕೆಂದರೆ ಯಾವುದೇ ತಪಸ್ಸನ್ನು ಯಾರ ಕಡೆನೂ ತುಳಿಯೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಸ್ವಾರ್ಥ ಇಲ್ವೋ ಅಲ್ಲಿ ಪಾವಿತ್ರ್ಯ ಇರುತ್ತೆ, ಎಲ್ಲಿ ಸ್ವಾರ್ಥ ಇಲ್ವೋ ಪರಿಶ್ರಮ ಇದೆಯೋ ಅಲ್ಲಿ ತಪಸ್ಸಿರುತ್ತೆ. ಎಲ್ಲಿ ಪಾವಿತ್ರ್ಯ ತಪಸ್ಸಿರುತ್ತೆ ಯಾರು ಏನು ಮಾಡಿದ್ರೂ ತುಳಿಯೋಕ್ಕಾಗಲ್ಲ. 1963 ಗಣರಾಜ್ಯೋತ್ಸವದ ಪೆರೇಡ್ಗೆ ಅದೇ ಪ್ರಧಾನಮಂತ್ರಿ ನೆಹರು ಸಂಘದ ಸ್ವಯಂ ಸೇವಕರನ್ನ ಇದೇ ಲಾಠಿಯನ್ನು ಇಟ್ಕೊಂಡು ನಾವು ಸಂಚಲನವನ್ನು ದಿಲ್ಲಿಯ ಪ್ರಮುಖ ಬೀದಿಗಳಲ್ಲಿ ಮಾಡಿದ್ವಿ. ಆವಾಗ ಕೆಲವರು ನೆನಪು ಮಾಡಿದ್ರು, ನೀವು ತುಳಿದಾಕ್ಬಿಡ್ತೀನಿ ಎಂದಿದ್ರಲ್ಲ ಅಂತ. ಆವಾಗ ಪ್ರಧಾನಮಂತ್ರಿ ನೆಹರು ಹೇಳಿದ್ರು, RSSನವರು ದೇಶಭಕ್ತರು ಅಂದರೆ ನಮ್ಮನ್ನು ಯಾರು ತುಳಿಯಕ್ಕೆ ಬರ್ತಾರೆ ಅವ್ರನ್ನ ನಾವು ತುಳಿಯಲ್ಲ, ಅವ್ರಿಗೆ ನಾವು ಬೈಯಲ್ಲ, ಅವ್ರನ್ನ ವಿರೋಧ ಮಾಡಲ್ಲ. ಬದಲಾಗಿ ಅವರು ನಮ್ಮಂತೆಯೇ ಇವತ್ತಲ್ಲ ನಾಳೆ ಗಣವೇಶದಲ್ಲಿ ಬಂದೇ ಬರ್ತಾರೆ. ಇದು ನಮ್ಮ ತೀರ್ಮಾನ. ನಮ್ಮ ಹಿತೈಷಿಗಳೇ ಆಗಿದ್ದಂಥ ಡಾಕ್ಟರ್ ಚಿನಿವಾಲರವರು ಇವತ್ತು ಗಣವೇಶ ಧರಿಸಿ ಬಂದಿದ್ದಾರೆ. ಇವತ್ತು ಯಾರು ಬೈತಾ ಇದ್ದಾರೋ ಅವರು ನಾಳೆ ಅವ್ರಿಗಿದೇ ಗತಿ. ಅವರು ಗಣವೇಶ ಧರಿಸಿಯೇ ಬರಬೇಕು. ಯಾಕೆಂದರೆ ಸಂಘದ ಕಾರ್ಯದ ಸ್ವರೂಪ ದ್ವೇಷ ಅಲ್ಲ, ಪ್ರೀತಿ. ಯಾರು ಪ್ರೀತಿಯಿಂದ ತಪಸ್ಸಿನಂತೆ ಕೆಲಸ ಮಾಡ್ತಾರೋ ಗೆಲುವು ನಿಶ್ಚಿತ. ಹಾಗಾಗಿ ಸಂಘದ ಶಕ್ತಿ ಯಾರು ಎಲ್ಲಿದೆ ಅಂದರೆ ನಾವು ನಿತ್ಯ ಮಾಡುವ ತಪಸ್ಸಿನ ರೀತಿಯ ಶಾಖೆಯಲ್ಲಿ ಇದೆ.
ಹೊರಗನವರಿಗೆ ಗೊತ್ತಾಗಲ್ಲ. ಎಷ್ಟೋ ಜನಕ್ಕೆ ಈ ನಮ್ಮ ಪಥಸಂಚಲನ ಇದು ಶಕ್ತಿ ಪ್ರದರ್ಶನ ಅನಿಸಿರಬಹುದು. ಇದು ನಮ್ಮ ಶಕ್ತಿ ಪ್ರದರ್ಶನ ಅಲ್ಲ, ಇದು ನಮಗೆ ನಮ್ಮ ಶಕ್ತಿಯ ದರ್ಶನ. ಇದು